ಕರುಣೆಯ ಕಡಲು ಮಾತೆಯ ಮಡಿಲು ಸಂತೋಷ್ ಕುಮಾರ್ ಅಭಿಪ್ರಾಯ. ಶ್ರೀ ಮಾತೆ ಶಾರದಾ ದೇವಿಯವರು ಕರುಣೆಯ ಕಡಲು ಮಾತೆಯ ಮಡಿಲು ಎಂದು ಚಳ್ಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕ ಸಂತೋಷ್ ಕುಮಾರ್ ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಯುವಕ ಯುವತಿಯರಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ಶ್ರೀ ಶಾರದಾ ದೇವಿಯವರ ಸಂದೇಶಗಳನ್ನು ಒಳಗೊಂಡ ವಾತ್ಸಲ್ಯ ತೀರ್ಥ ಪುಸ್ತಕದ ಕುರಿತಾಗಿ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮತ್ತು ಭಜನೆಯನ್ನು ಯತೀಶಂ ಸಿದ್ದಾಪುರ ಅವರು ನಡೆಸಿಕೊಟ್ಟರು. ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿದರು. ದಿವ್ಯತ್ರಯರಿಗೆ ಮಂಗಳಾರತಿ ಮತ್ತು ಸನ್ಯಾಸಿ ಗೀತೆಯ ಗಾಯನ ನಡೆಯಿತು. ತರಗತಿಯಲ್ಲಿ ಚೇತನ್, ಸುದೀಪ್, ಲೋಹಿತ್ ಕುಮಾರ್, ದಾನೇಶ್ವರಿ, ತಪಸ್ವಿನಿ, ಚಾರ್ಮೇಶ್ವರಿ, ಲಲಿತಾ, ಮಾನ್ಯ, ಕವಿತಾ, ಗುರುಮೂರ್ತಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ನಾನು ಬರೀ ಶ್ರೀರಾಮಕೃಷ್ಣನಿಗೆ ಪತ್ನಿಯಲ್ಲ, ನಿನಗೆ ಬರೀ ವಿದ್ಯೆ ಹೇಳೋ ಗುರು ವಿದ್ಯೆ ತಾಯಿನೂ ಅಲ್ಲ, ಸಾಕು ತಾಯಿನೂ ಅಲ್ಲ, ನೀನು ಕಲ್ಪನೆ ಮಾಡಿಕೊಡ್ತೀಯಲ್ಲ ಆ ತಾಯಿನೂ ಅಲ್ಲ, ನಿನ್ನ ನಿಜವಾದ ತಾಯಿ ಅಂತ ಹೇಳ್ತಾರೆ. ಸೊ ಇವರು ಈ ರೀತಿ ಹೇಳೋದ್ರದ್ದು ಉದ್ದೇಶ ಅಂದರೆ ಮನೆಯಲ್ಲಿ ಆಮೇಲೆ ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೆ ಅಂತ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಮಗೆ ಅದನ್ನೆಲ್ಲ ಓದಿದ್ಮೇಲೆ ಈ ಪಾಯಿಂಟ್ ನೀಟಾಗಿ ಗೊತ್ತಾಗುತ್ತೆ. ಅಂದರೆ ಜಗನ್ಮಾತೆ ಅಂದರೆ ಜಗತ್ತಿಗೆ ತಾಯಿ ಅಲ್ವಾ, ಹಾಗಿದ್ಮೇಲೆ ಎಲ್ಲರಿಗೂ ತಾಯಿ ಅಲ್ವಾ, ಎಲ್ಲರ ತಾಯಿ ಜಗನ್ಮಾತೆ. ಹಾಗೆ ಆ ರೀತಿ ಅವ್ರು ಹೇಳಿರ್ತಾರೆ. ಅವಾಗ ಅದೇ ರೀತಿ ಶಿಷ್ಯ ಅಂದರೆ ಈ ಕಂಟಿನ್ಯೂ ಒಬ್ಬನೇ ಶಿಷ್ಯ ಕೇಳಲ್ಲ. ಇದೆ ಪ್ರಶ್ನೆ ಹಿಂಗೆ ಎಲ್ಲರೂ ಮುಂತಾಗಿ ಗೊತ್ತಿರ್ತಿರೋ ಹಾಗೆ, ಅಥವಾ ಈ ಪುಸ್ತಕ ಎಲ್ಲ ರೀತಿ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿರೋದ್ರಿಂದ ಯಾವುದ್ಯಾವ್ದು ಪಾಯಿಂಟ್ಸ್ ನನಗೆ ಅದನ್ನು ಒಂದಕ್ಕೊಂದು ಇಂಟರ್ಲಿಂಕ್ಸಿಂಗ್ ಮಾಡಿರ್ತಾರೆ. ಸೊ ಆ ರೀತಿ ಮತ್ತೆ ಶಿಷ್ಯ ಕೇಳ್ತೇನೆ, ಅಮ್ಮ ನೀವು ಎಲ್ಲರ ತಾಯಿ, ನಾನು ಹಾಗೆ ಹೇಳಿಲ್ಲ, ಈಗ ಎಲ್ಲರೂ ಗುಂಪಲ್ಲಿ ಇರ್ತಾರೆ ಅಂದರೆ ಈಗ ಒಬ್ಬರು ಯಾರೋ ಪ್ರಶ್ನೆ ಕೇಳ್ತಾರೆ, ಅದಾದಮೇಲೆ ಹೇಳ್ತಾರೆ ನೀವು ಎಲ್ಲರಿಗೂ ತಾಯಿನ? ಹೌದು, ನಾನು ಎಲ್ಲರಿಗೂ ತಾಯಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಕೇಳ್ತಾರೆ
ಏನಂತ ಕೇಳ್ತಾರೆ, ಇಲ್ಲೇ ನಾನು ಇರ್ತೀನಿ ಅಂತ ಅನ್ಕೊಳ್ಳಿ. ನೀವೆಲ್ಲರಿಗೂ ತಾಯಿ, ಹೌದು ಎಲ್ಲರಿಗೂ ತಾಯಿ ಅಂತ ಹೇಳಿ, ಅವಾಗ ನಾನು ಏನು ಮಾಡ್ತೀನಿ, ಈ ಹುಳ ಹೋಗ್ತಾ ಇದೆಯಲ್ಲ ಅವಳಕ್ಕೂ ನಿಮ್ಮ ತಾಯಿನ ಅಂತ ಹೇಳ್ತೀನಿ. ಹೌದು ಅವಳಕ್ಕೂ ನನ್ನ ತಾಯಿ ಇದೆ ಅಂತ ಹೇಳ್ತಾರೆ ಶ್ರೀಮತಿ ಅವರು. ಆವಾಗ ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಇದು, ಇಲ್ಲೇನೋ ಹೇಳಬೇಕಿತ್ತು, ನಾನು ಸಿಂಕ್ ಆಗಿದೆ, ಕಾಮಿಡಿ ಮಾಡಬೇಕಿತ್ತು ನನ್ನ ಪಾಯಿಂಟಲ್ಲಿ, ಅದು ಸಿಂಕ್ ಆಗಿದೆ, ಸೊ ಕಾಮಿಡಿ ಮಾಡೋದು. ಆಮೇಲೆ ಸರಿ, ಹೀಗೆ ನಿಮ್ಮಲ್ಲಿ ಅವರು ಇರ್ತಾರಲ್ಲ ಅವ್ರು ಕೇಳ್ತಾರೆ, ಏನು ಕೇಳ್ತಾರೆ, ಇವಾಗ ನೀವು ನನಗೆ ಕೇಳ್ಬೋದು, ಆ್ಯಕ್ಚುಲಿ ನಿಮ್ಮಲ್ಲಿ ಒಬ್ಬರಿಗೆ ಪ್ರಶ್ನೆ ಬಂದಿರ್ಬೋದು ಇದು, ಅಣ್ಣ ಹಾಗಾದರೆ ನನ್ನ ಪಕ್ಕ ಇರೋಲ್ಲ ಇವನು ತಾಯಿನ, ಅಣ್ಣ ಈಗ ನನ್ನ ಪಕ್ಕ ಹುಡುಗಿದಾರಲ್ಲ ಹುಡುಗಿ ನಿಮ್ಮ ತಾಯಿನ ಅಂತ ಕೇಳಿರ್ತಾರೆ. ಅಲ್ಲಿಗೆ ಒಬ್ರು ಕೇಳ್ತಾರೆ ಹಾಗೆ, ಅಮ್ಮ ಹಾಗಾದರೆ ಅಲ್ಲಿ ಒಬ್ರು ಬೆರಳು ಮಾಡಿ ತೋರಿಸಿ ಅವ್ರಿಗೂ ತಾಯಿನ ನೀವು ಅಂತ ಕೇಳ್ತಾರೆ. ಹೌದು ನಾನು ಅವ್ರಿಗೂ ತಾಯಿನೇ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಇನ್ನೊಂದು ಸಿಚುವೇಶನ್ ಬರುತ್ತೆ. ಏನು ಸಿಚುವೇಶನ್ ಬರುತ್ತೆ ಅಂದರೆ, ಒಬ್ಬ ಹೆಣ್ಣಿಗೆ ಅವ್ರ ತಾಯಿ ತೀರೋಗಿರ್ತಾರೆ, ಆ ದುಃಖದಲ್ಲಿ ಅವ್ರು ಇರ್ತಾರೆ. ಆ ದುಃಖದಲ್ಲಿ ಅವ್ರು ಇದ್ದಾಗ ಶ್ರೀಮಂತರು ಹೇಳ್ತಾರೆ, ಒಂದು ವೇಳೆ ನಿನ್ನ ಅದೇ ದುಃಖದಲ್ಲಿ ಕೇಳ್ಕೊಳ್ತಾ ಇದ್ದ ನಮ್ಮನ್ನ ತೀರೋಯ್ತು ಅಂತ ಕೇಳ್ಕೊಳ್ತಾ ಇರ್ತಾರಲ್ಲ ಶ್ರೀಮಂತ. ಆವಾಗ ಶ್ರೀಮಂತ ಹೇಳ್ತಾರೆ, ಒಂದು ವೇಳೆ ನಿನ್ನ ತಾಯಿ ಬದುಕಿದ್ದರೂ ಅವಳಿಂದ ಏನು ತಾನೇ ಮಾಡಲು ಸಾಧ್ಯವಿತ್ತು, ಸುಮ್ಮನೆ ನಿನ್ನ ದುಃಖವನ್ನು ನೋಡಿಕೊಂಡು ಇರಬೇಕಾಗಿತ್ತು ಅಷ್ಟೇ. ನಾನು ಸಿಕ್ಕ ಮೇಲೂ ನಿನಗೆ ನನ್ನ ತಾಯಿ ಇಲ್ಲವಲ್ಲ ಎಂಬ ದುಃಖವೇ ಅಂತ ಹೇಳ್ತಾರೆ. ಅಂದರೆ ನಿನಗೆ ತಾಯಿ ಪ್ರೀತಿನ ನಾನು ಕೊಡ್ತಾ ಇದ್ದೀನಿ, ನೀನು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ಈ ಟೈಮಲ್ಲಿ ನಿನ್ನ ತಾಯಿ ಇದ್ದರೂ ನೀನು ಏನು ಮಾಡ್ತಿದ್ದಾಳು, ನಿನ್ನ ದುಃಖನ ಮಾಡಿ ಸುಮ್ಮನೆ ಇರ್ತಾ ಇದ್ದ ಅಷ್ಟೇ, ಅಷ್ಟು ಬಿಟ್ಟರೆ ನೀನೇನು ಮಾಡ್ತಾ ಇದ್ದಿಲ್ಲ. ನಿನಗೆ ತಾಯಿ ಸಿಕ್ಕಿದರೆ ಅದನ್ನು ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದನ್ನು ತಿಳ್ಕೊಳ್ತಾ ಇಲ್ಲ ಅಂತ ನಾವು ಸುಮಾರು ಟೈಮ್ ಹಾಗೆ ಮಾಡ್ತೀವಿ.